ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದು ಮತೀಸ್ ಚಾನಲ್. ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಯಜಮಾನರು ಇವತ್ತು ಒಂದು ಪಾಚಿ ಗ್ರೀನ್ ಕಲರಲ್ಲಿ ಟೀ ಶರ್ಟು ಮತ್ತು ಅದಕ್ಕೆ ಪೇರಾಗಿ ಬ್ಲ್ಯಾಕ್ ಕಲರ್ ಜೀನ್ಸ್ ಮತ್ತು ಮಿಲ್ಟ್ರಿ ಡಿಸೈನಲ್ಲಿ ಒಂದು ಹ್ಯಾಟ್ ಹಾಗೂ ಅವರ ಒಂದು ಗೋಲ್ಡ್ ಸ್ಟಡ್ಸನ್ನು ಹಾಕಿ ಇವತ್ತಿನ ಔಟ್ಲುಕ್ಕನ್ನು ಫಿನಿಷ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನಾನು ಈ ಗ್ರೀನ್ ಕಲರ್ ಶೈನಿಂಗ್ ಮೆಟೀರಿಯಲಲ್ಲಿ ಒಂದು ತಾನ್ ಲೆಕ್ಕದಲ್ಲಿ ನಾನು ಈ ಸ್ಯಾರಿನ ಕಟ್ ಮಾಡಿಸ್ಕೊಂಡು ಅದಕ್ಕೆ ಪೇರಾಗಿ ಒಂದು ಆರೆಂಜ್ ಮತ್ತು ಗ್ರೀನ್ ಕಲರಲ್ಲಿ ಒಂದು ಕಾಟನ್ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಇದನ್ನು ನಾನು ಪೇರ್ ಮಾಡಿದ್ದೀನಿ. ಮತ್ತು ನನ್ನ ಇಂದಿನ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು, ನಾನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಈ ಒಂದು ಜ್ಯುವೆಲ್ರಿ ಸೆಟ್ಟನ್ನು ತೊಗೊಂಡಿದ್ದೆ. ಸೊ ಅದನ್ನು ಈ ಒಂದು ಸ್ಯಾರಿಗೆ ನಾನು ಮ್ಯಾಚ್ ಮಾಡಿದ್ದೀನಿ. ಮತ್ತು ನನ್ನ ಮಗ ಈ ಒಂದು ಮಿಲ್ಟ್ರಿ ಡಿಸೈನಲ್ಲಿ ಒಂದು ಪ್ಯಾಂಟ್ ಮತ್ತು ಮೈಲ್ಡ್ ಕಲರಲ್ಲಿ ಒಂದು ಗ್ರೀನ್ ಕಲರ್ ಶೂಸ್ ಹಾಕ್ಕೊಂಡಿದ್ದ ಮತ್ತು ಅದಕ್ಕೆ ಪೇರಾಗಿ ಈ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದ. ಸೊ ಅಪ್ಪನೂ ಮಗನೂ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನನಗಿನ್ನ ಅವರಿಬ್ಬರು ತುಂಬ ಪೇರ್ ಆಗ್ತಾಯಿತ್ತು ಅವ್ರ ಡ್ರೆಸ್ ಕಾಂಬಿನೇಷನು. ನಾವು 3 ಜನ ಒಂದೇ ಕಲರ್ ಕಾಂಬಿನೇಷನಲ್ಲಿ ಹಾಕ್ಕೊಬೇಕು ಅಂದ್ಕೊಂಡ್ವಿ. ಸೊ ನಾನು ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿರೋದ್ರಿಂದ ನನ್ನ ಗಂಡನೂ ಗ್ರೀನು ಪರ್ಫೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತಂದರು, ಒಂಥರ ಪಾಚಿ ಗ್ರೀನಲ್ಲಿ ಹಾಕ್ಕೊಂಡಿದ್ರು. ಮತ್ತು 3 ಜನನೂ ಈ ಒಂದು ಗ್ರೀನ್ ಕಲರ್ ಔಟ್ಫಿಟ್ನ ಚೂಸ್ ಮಾಡಿದ್ವಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡಿರೋದ್ರಿಂದ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಎಲ್ಲೋಗೋದು ಅಂತ ಯೋಚನೆ ಮಾಡಿ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನ ನಾನು ಅಷ್ಟೊಂದು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಇವಾಗ ನಾವು ಎಲ್ಲಿ ಹೋಗೋದು, ಏನು ಹೆಂಗೆ ಸೆಲೆಬ್ರೇಟ್ ಮಾಡೋದು ಅನ್ನೋದು ನಮಗೆ ಪ್ರೀ ಪ್ಲ್ಯಾನ್ಡ್ ಏನೂ ಇರಲಿಲ್ಲ. ಸೊ ಜಸ್ಟ್ ಫಸ್ಟ್ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಣ, ಅದಾದಮೇಲೆ ಎಲ್ಲೋಗೋದು ಅಂತ ಹೇಳಿ ನಾವು ಯೋಚನೆ ಮಾಡೋಣ ಅಂದ್ಕೊಂಡು ಇವಾಗ ನಾವು ಹೊರಟ್ವಿ. ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬಾ ಸ್ಪೆಷಲು. ಯಾಕಂದರೆ ಒಂದು 2 ಇಯರ್ಸಿಂದ ನಾವು ವೆಡ್ಡಿಂಗ್ ಆ್ಯನಿವರ್ಸರಿನ ಆಚೆ ಹೋಗಿ ಎಲ್ಲೂ ಸೆಲೆಬ್ರೇಟ್ ಮಾಡಿಲ್ಲ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಯಾಕಂದರೆ ನಾನು 1 ವರ್ಷ ಫುಲ್ಲು ನನಗೆ ಪ್ರೆಗ್ನೆನ್ಸಿ ಟೈಮ್ ಇತ್ತು ಮತ್ತು ಅವನು ಹುಟ್ಟಾದ ಮೇಲೆ ತುಂಬ ಚಿಕ್ಕವನಾಗಿದ್ದೆ, ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ನಾವಿವತ್ತು ಬಂದಿರೋದು JP ನಗರಲ್ಲಿ ಇರುವ ಒಂದು ಈ ವೆಂಕಟೇಶ್ವರ ದೇವಸ್ಥಾನ. ಸೊ ಬ್ಯಾಂಗ್ಳೂರಲ್ಲಿರೋರು ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ ಈ ಒಂದು ವೆಂಕಟೇಶ್ವರ ದೇವಸ್ಥಾನ. ಯಾಕೆ ಈ ವೆಂಕಟೇಶ್ವರ ದೇವಸ್ಥಾನ ನಮಗೆ ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಮದುವೆ ಆಗಿದ್ದು ಈ ಒಂದು ದೇವಸ್ಥಾನದಲ್ಲೇ. ಸೊ ನಾವು ದೇವಸ್ಥಾನಕ್ಕೆ ಬಂದೋಣ. ಮತ್ತು ನಮ್ಮ ಮನೆ ದೇವರು ಅಂದರೆ ನನ್ನ ಗಂಡನ ಮನೆ ದೇವರು ಕೂಡ ವೆಂಕಟೇಶ್ವರನೇ ಆಗಿರೋದ್ರಿಂದ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಅರ್ಚನೆ ಮಾಡಿಸ್ಬೇಕು ಅಂತ ಹೇಳಿ ಅರ್ಚನೆ ಸಾಮಾನು ಮತ್ತು ತುಳಸಿ ಮಾಲೆ ಎರಡನ್ನೂ ತೊಗೊಂಡ್ವಿ ದೇವ್ರಿಗೆ ಕೊಡೋದಕ್ಕೆ. ನೀವೇನಾದರೂ ಈ ಒಂದು ದೇವಸ್ಥಾನನ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ವೆಂಕಟೇಶ್ವರ ದೇವಸ್ಥಾನ ಅಂದರೆ ವೆಂಕಟೇಶ್ವರ ಇಲ್ಲದೆ ನಿಮಗೆ ಲಕ್ಷ್ಮೀ ನರಸಿಂಹ ಮತ್ತು ಮಹಾಲಕ್ಷ್ಮಿ, ರಂಗನಾಥ ಸ್ವಾಮಿ ಹಾಗೂ ಷಣ್ಮುಖ, ಗಣಪತಿ ಮತ್ತು ಶ್ರೀಕೃಷ್ಣ ಇಷ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಇವತ್ತು 5 ಮದುವೆ ಅಂದರೆ 5ರಿಂದ 6 ಮದುವೆ ನಡೀತಾ ಇತ್ತು. ಯಾಕಂದರೆ ಇವತ್ತು ತುಂಬ ವಿಶೇಷ ದಿನ ಅಂದರೆ ಮುಹೂರ್ತ ದಿನ ಇತ್ತು. ನನ್ನ ವೆಡ್ಡಿಂಗ್
ಆ್ಯನಿವರ್ಸರಿ ಶಾಪಿಂಗ್ ವ್ಲಾಗಲ್ಲೇ ನಿಮಗೆ ಹೇಳಿದ್ದೆ, ನಾನೊಂದು ಡ್ರೆಸ್ ತೊಗೊಂಡೆ, ಬಟ್ ಅದು ನನಗೆ ಫಿಟ್ ಆಗಿಲ್ಲ ಮತ್ತು ರೀಫಂಡ್ ಮಾಡಿಸ್ಕೊಂಡೆ ಸಹ ಅಂಥೇಳಿ. ಸೊ ಈ ಒಂದು ಗ್ರೀನ್ ಕಲರ್ ಸ್ಯಾರಿನ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ಅದಕ್ಕೆ ಪೇರಾಗಿ ಈ ಒಂದು ಬ್ಲೌಸನ್ನು ನಾನು ತೊಗೊಂಡು ಒನ್ ಡೇಯಲ್ಲಿ ಸ್ಟಿಚ್ ಮಾಡಿಸಿ ಈ ಒಂದು ಡ್ರೆಸ್ಸನ್ನು ನಾನಿವತ್ತು ಹಾಕ್ಕೊಂಡೆ. ನಾನು ಏನು ಅಂದ್ಕೊಂಡಿದ್ದೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಈ ಸ್ಯಾರಿ ಥ್ರೂ ಔಟ್ ದ ಡೇ ನಾನು ಉಟ್ಕೊಂಡಿದ್ರು ನನಗೆ ತುಂಬ ಕಂಫರ್ಟಬಲ್ ಆಗಿತ್ತು. ಸರಿ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಎಲ್ಲೋಗೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ ಎಲ್ಲಾದರೂ ಮಾಡೋಣ ಅಂಥೇಳಿ ನಾವು ಬಂದಿರೋದು ಗಾಂಧಿ ಬಜಾರಲ್ಲಿರೋ ಈ ಒಂದು ರೋಟಿಗರ್ಗೆ. ಸೊ ರೋಟಿಗರಲ್ಲಿ ಟೇಸ್ಟ್ ವೈಸು ತುಂಬ ಡೀಸೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಬಂದ್ವಿ. ಲಂಚ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಲುಂಬಿನಿ ಗಾರ್ಡನ್ಸ್ಗೆ. ಸೊ ಲುಂಬಿನಿ ಗಾರ್ಡನಲ್ಲಿ ಆರ್ಟಿಫಿಷಿಯಲ್ ವಾಟರ್ಫಾಲ್ ಇದೆ ಮತ್ತು ಪ್ಲೇ ಏರಿಯಾ ಇದೆ, ಮಗುಗೆ ಬೋಟಿಂಗ್ ಸಹ ಇದೆ ಮತ್ತು ಅವನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅಂದ್ಕೊಂಡು ನಾವು ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕೊರೋನಾ ಟೈಮಲ್ಲೇ ಪರ್ಮನೆಂಟಾಗಿ ಕ್ಲೋಸ್ ಆಗಿದೆ ಅನ್ನೋ ವಿಷಯನೇ ನಮ್ಗೆ ಗೊತ್ತಿರಲಿಲ್ಲ. ತುಂಬಾ ಬೇಜಾರಾಯಿತು. ಈ ಸತಿ ನಾವೇನು ಅಂದ್ಕೊಂಡಿದ್ವೋ ಆ್ಯನಿವರ್ಸರಿಗೆ ಏನೂ ವರ್ಕೌಟ್ ಆಗಿಲ್ಲ, ಡ್ರೆಸ್ ಸಿಗಲಿಲ್ಲ ಮತ್ತು ಲುಂಬಿನಿ ಗಾರ್ಡನ್ ಕ್ಲೋಸ್ ಆಗಿತ್ತು ಮತ್ತು ಪ್ಲ್ಯಾನ್ ಮಾಡಿರಲಿಲ್ಲ. ಸರಿ, ನಾವು ಅಲ್ಲಿಂದ ಹೊರಟ್ಬಿಟ್ವಿ. ನಾವು ಬರ್ತಾ ಅಟ್ಲೀಸ್ಟ್ ನೀನು ಒಂದು ಡ್ರೆಸ್ ತಗೋ ಅಂತ ಅಂದ್ಬಿಟ್ಟು ನಮ್ಮ ಗಾಂಧಿ ಬಜಾರಲ್ಲಿ ನನ್ನ ಗಂಡ ಒಂದು ಡ್ರೆಸ್ ಕೊಡಿಸಿದ್ರು. ಸೊ ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಶ್ರಾವಣ ಶನಿವಾರ ಇತ್ತು, ನಮಗೆ 3ನೇ ವಾರ ಆಗಿರೋದ್ರಿಂದ ನಾವು ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನಿವಾಗ ಫೋಟೋಸನ್ನು ಅಂದರೆ ದೇವ್ರ ಫೋಟೋಸನ್ನೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೆ. ಸೊ ಆ ವ್ಲಾಗನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂತರ ನಾನು ಹೊಸಲು ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹೊಸಲಿಗೆ ಇಟ್ಟು ಮತ್ತು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನಾನೀಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಕ್ಯಾರೆಟು ಬೀನ್ಸ್ ಪಲ್ಯ ಮತ್ತು ಶಾವಿಗೆ ಪಾಯಸ, ಅನ್ನ ಮತ್ತು ನಾವು ಒಬ್ಬಟ್ಟು ಆಚೆಯಿಂದ ತರಿಸಿದ್ವಿ. ಒಬ್ಬಟ್ಟು ಮನೆಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ನುಗ್ಗೆಕಾಯಿ ಸಾರು ಮಾಡೋಣ ಅಂಥೇಳಿ ನಾವು ಈ ಒಂದು ಶ್ರಾವಣ ಟೈಮಲ್ಲಿ ದೇವ್ರಿಗೆ ಎಡೆ ಇಡ್ತೀವಿ. ಸೊ ಅದಕ್ಕೋಸ್ಕರ ನಾನಿವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ.
ದೇವ್ರ ಪಾತ್ರೆ ಎಲ್ಲ ತೊಳೆಯೋದಿತ್ತು. ಬೆಳ್ಳಿ ಪಾತ್ರೆ ಮತ್ತು ಹಿತ್ತಾಳೆ ಪಾತ್ರೆ ಎರಡನ್ನೂ ತೊಳಿಬೇಕಿತ್ತು. ನಾನು ಯಾವಾಗಲೂ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡೋದು ಸಬೀನಾ ಮತ್ತು ಪೀತಾಂಬರಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಪಾತ್ರೆನ ತೊಳಿತೀನಿ. ಸಬೀನಾ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಪಾತ್ರೆಗಳೆಲ್ಲ ಏನು ಕಲೆ ಇದ್ರೂ ಹೊರಟೋಗುತ್ತೆ. ಮತ್ತು ನೀವು ಸ್ಕ್ರಬ್ಬರ್ ಯೂಸ್ ಮಾಡಿ ಪಾತ್ರೆಗಳನ್ನ ಉಜ್ಜಕ್ಕೆ ಹೋಗಬೇಡಿ, ಯಾಕೆಂದರೆ ಪಾತ್ರೆಗಳ ಮೇಲೆ ಸ್ಕ್ರ್ಯಾಚಸ್ ಬೀಳೋ ಸಾಧ್ಯತೆಗಳಿರುತ್ತೆ. ಒಂದು 5ರಿಂದ 10 ನಿಮಿಷವರೆಗೂ ಸಬೀನಾ ಮತ್ತು ಈ ಪೀತಾಂಬರಿ ಎರಡನ್ನೂ ಹಾಕಿಬಿಟ್ಟು ನೆನೆಯಕ್ಕೆ ಬಿಡಿ. ಅದಾದಮೇಲೆ ತೊಳೆದ್ರೆ ನೀವು ಕೈಯಲ್ಲಿ ತೊಳೆದ್ರೂ ಸಾಕು, ಅಷ್ಟು ಚೆನ್ನಾಗಿ ಕಲೆ ಎಲ್ಲ ಹೋಗುತ್ತೆ. ನನ್ನ ಯಜಮಾನರು ಸಹ ಹೆಲ್ಪ್ ಮಾಡ್ತಾಯಿದ್ರು ಪಾತ್ರೆ ತೊಳೆಯೋದಕ್ಕೆ. ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ, ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ನೀವು ಈ ಒಂದು ಹಿತ್ತಾಳೆ ಪಾತ್ರೆನ ಮನೆಯಲ್ಲಿ ನೀವು ಬಳಸ್ತಿರಲ್ಲ ಹುಳಿ ಅಡುಗೆಗೆ, ಅದನ್ನು ಕೂಡ ನೀವು ಒಂದು ಸ್ವಲ್ಪ ತಂದು 5ರಿಂದ 10 ನಿಮಿಷ ಪಾತ್ರೆಗಳಿಗೆಲ್ಲ ಉಜ್ಜಿಬಿಟ್ಟು ಅದಾದಮೇಲೆ ನೀವು ತೊಳೆದ್ರೆ ಬೇಗನೆ ನಿಮಗೆ ಕಲೆ ಎಲ್ಲ ಹೋಗುತ್ತೆ. ನನಗಂತೂ ಎಲ್ಲೋ ಒಂದು ಕಡೆ ಬೇಜಾರು ಆಗ್ತಾನೇ ಇತ್ತು. ಏನಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಸರಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಮತ್ತು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ಅನ್ನೋ ಬೇಜಾರು ಇದ್ರೂ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದೇ ಬರುತ್ತೆ, ಆವಾಗ ಸ್ವಲ್ಪ ಚೆನ್ನಾಗಿ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ಆದರೆ ನಾವು ಶನಿವಾರ ಈ ಒಂದು ದೇವ್ರು ಮುಗ್ದಿದ್ದು ನಂಗೆ ತುಂಬಾ ತೃಪ್ತಿ ಆಯಿತು. ಅಷ್ಟು ಚೆನ್ನಾಗಿ ದೇವ್ರನ್ನ ಪೂಜೆ ಮಾಡಿದ್ವಿ. ತುಂಬ ಚೆನ್ನಾಗಿ ಅಡುಗೆ ಎಲ್ಲನೂ ಅಷ್ಟೇ ಮಾಡಿದ್ದೆಲ್ಲ ತುಂಬ ಟೇಸ್ಟಾಗಿ ಬಂದಿತ್ತು. ಪಾಯಸ ಅಂತೂ ತುಂಬ ಟೇಸ್ಟಾಗಿತ್ತು. ಜೀವನದಲ್ಲಿ ಹಂಗೇ ನಾವು ಅಂದ್ಕೊಳ್ಳೋದೆಲ್ಲ ಆಗಲ್ಲ. ಸೊ ಆಗಲ್ಲ ಅಂತಂದ ಮೇಲೆ ನಾವು ಅದನ್ನು ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನಮಗೆ ಅಂತ ಒಂದು ದಿನ ಟೈಮ್ ಬರುತ್ತೆ, ಆ ಟೈಮ್ಗೋಸ್ಕರ ಕಾಯಬೇಕು ಅಷ್ಟೇ. ಈ ವಿಷಯಕ್ಕೆ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ವಿಷಯಕ್ಕೂ ಅಷ್ಟೇ. ಏನಾದರೂ ನೆನೆಸ್ಕೊಂಡು ಅದಾಗಿಲ್ಲ ಅಂತಂದರೆ ಪರವಾಗಿಲ್ಲ, ನಮ್ಮ ಟೈಮ್ ಬರಲಿ ಅಂತ ಕಾಯಿರಿ, ಅದು ಖಂಡಿತ ನಡೆಯುತ್ತೆ. ಇವತ್ತು ನನ್ನ ಮಗ ಅಂತೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದ, ನಾಮೆಲ್ಲ ಹಾಕಿಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಈಗ ಬನ್ನಿ ನಾನು ಪೂಜೆ ಹೆಂಗೆಲ್ಲ ಮಾಡಿದೆ, ನನ್ನ ದೇವ್ರಿಗೆ ಹೆಂಗೆ ಅಲಂಕಾರ ಮಾಡಿದ್ದೀನಿ ಅಂತ ನೋಡಿ. ಮತ್ತು ಇಲ್ಲಿಗೆ ನನ್ನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.